ನಾಲಿಗೆ. ನಾಲಿಗೆಯ ಮಾತಿಗೆ ಜೀವ ಇದೆ. ಜ್ಞಾನೋಕ್ತಿ 18:21. ಜೀವನ ಮರಣಗಳು ನಾಲಿಗೆಯ ವಶ. 32 ಹಲ್ಲುಗಳ ಮಧ್ಯೆ ಇದೆ. ಬಹಳ ಚಿಕ್ಕದು ದೇಹದಲ್ಲಿ, ಆದರೆ ಬಹಳ ಶಕ್ತಿಶಾಲಿಯ. ಚಿಕ್ಕ ಅಂಗ ಎಲುಬಿಲ್ಲ, ದೊಡ್ಡ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ತದೆ. ಬೆಂಕಿ ಕಾಡನ್ನೇ ಉರಿದು ಬಿಡುತ್ತೆ ಎನ್ನುವ ಸತ್ಯ ನಮ್ಮೆಲ್ಲರಿಗೂ ಗೊತ್ತಿದೆ. ನಾಲಿಗೆ ಕಿಚ್ಚು. ನಾಲಿಗೆಯು ಅಧರ್ಮಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇದೆ. ದೇಹವನ್ನು ಕೆಡಿಸ್ತದೆ. ಪ್ರಪಂಚ ಎಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ನಾಲಿಗೆಯನ್ನು ಯಾರು ಹತೋಟಿಗೆ ಇಕ್ಕಲಾರರು. ಅದು ಸುಮ್ಮನಿರಲಾರದ ಕೆಡುಕಾಗಿದೆ. ಮರಣಕರವಾದ ವಿಷದಿಂದ ತುಂಬಿದೆ. ದೇವರನ್ನು ಕೊಂಡಾಡ್ತದೆ. ದೇವರ ಹೋಲಿಕೆಗೆ ಸರಿಯಾಗಿ ಸೃಷ್ಟಿಸಲ್ಪಟ್ಟ ಮನುಷ್ಯನನ್ನ ಶಪಿಸ್ತದೆ. ಯೇಸು ಹೃದಯದಿಂದ ಹೊರಬರುವುದೇ ಮನುಷ್ಯನನ್ನು ಹೊಲಸು ಮಾಡುವುದು ಎಂದು ಹೇಳ್ತಾನೆ. ಹಾಗಾದರೆ ಯಾಕೋಬನು ಹೇಳುವ ಮಾತು 3:2 ಮಾತಿನಲ್ಲಿ ತಪ್ಪದಿದ್ರೆ ದೇಹವನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ನಾವು ಸಮರ್ಥರು ಆಗ್ತೇವೆ. ಮೃದು ಮಾತು ಹೃದಯ ಕಟ್ಟದೆ. ತುಟಿಯನ್ನು ಬಿಗಿ ಹಿಡಿದ್ರೆ ವಿವೇಕಿ ಎಂದು ಎನಿಸಲ್ಪಡುತ್ತಿ, ತನ್ನ ಬಾಯಿಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ಬಾಯಿಯನ್ನು ಕಾಯಿ, ಮಾತಾಡುವುದರಲ್ಲಿ ನಿಧಾನವಾಗು. ನಿಮ್ಮ ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿ ವೃದ್ಧಿ ಮಾಡುವ ಕಾಲೋಚಿತವಾದ ಮಾತಿದ್ರೆ ಜನರು ಕೇಳುವಾಗ ಅವರು ಆನಂದಗೊಳ್ಳುವಂತೆ ಮಾತನಾಡು. ದೇವರ ಸಹಾಯವನ್ನು ಕೇಳು. ಪರಿಶುದ್ಧಾತ್ಮನು ನಿನ್ನ ಬಾಯಿನಿ ದೈವಿಕ ವಾಕ್ಯವನ್ನಿಡಲಿ. ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿಗೆ ಲೆಕ್ಕ ಕೊಡಬೇಕು. ಜೀವವುಳ್ಳ ದೇವರ ವಾಕ್ಯ ಸಜೀವವಾಗಿ ನಿನ್ನ ಮೂಲಕ ಹರಿದು ಬರುವಂತೆ ಈ ದಿನವನ್ನು ದೇವರಿಗಾಗಿ ನಿನ್ನ ಬಾಯನ್ನು ಒಪ್ಪಿಸಿಕೊಡು. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.